ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ನಲ್ಲಿ ಜಾಮೀನು ಪಡೆದು ಹೊರ ಇರುವಂತಹ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ಇವತ್ತು ಜಾಮೀನಿನ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಕಾರಣ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ ಸರ್ಕಾರ ಈ ಜಾಮೀನು ಆದೇಶವನ್ನು ಪ್ರಶ್ನಿಸಿ. ಇವತ್ತು ಯಾವ ರೀತಿಯಾಗಿ ಆರ್ಗ್ಯುಮೆಂಟ್ ಆಗುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ, ಎರಡನೇದು ಯಾವ ಗ್ರೌಂಡ್ಸ್ ಮೇಲೆ ಆರ್ಗ್ಯುಮೆಂಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಹೆಚ್ಚುವರಿ ದಾಖಲೆಗಳನ್ನು ಸಲ್ಲಿಕೆ ಮಾಡೋ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಈ ಕೇಸ್ನಲ್ಲಿ ಆರೋಪಿಗಳ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಜೊತೆಗೆ ತಾಂತ್ರಿಕ ದಾಖಲೆಗಳನ್ನು ಕೂಡ ಪೊಲೀಸರು ಸಬ್ಮಿಟ್ ಮಾಡಿದ್ದಾರಂತೆ. ಟೆಕ್ನಿಕಲ್ ಎವಿಡೆನ್ಸ್ಗಳು ಆರೋಪಿಯ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಏನು ಅನ್ನೋದನ್ನ ಇಂದು ಮಧ್ಯಾಹ್ನದವರೆಗೂ ಕೂಡ ವಿಚಾರಣೆಗಾಗಿ ವಕೀಲರು ಕಾಯಬೇಕಾಗಿ ಬರ್ತಾ ಇದೆ. ಸಮಯ ನಿಗದಿ ಆಗಿರುತ್ತೆ. ಆ ಸಮಯದಲ್ಲಿ ಇವತ್ತು ತಗೊಳ್ಳೋಣ ಈ ಇಶ್ಯೂನ ಅಂತ ಹೇಳಿದಾರಂತೆ ಸುಪ್ರೀಂ ಕೋರ್ಟ್ನ ಜಡ್ಜಸ್. ಹೀಗಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ್ಯಾವ ರೀತಿ ಆರ್ಗ್ಯುಮೆಂಟ್ ಆಗುತ್ತೆ ಮತ್ತೆ ತುಂಬಾ ವಿಚಾರಗಳನ್ನ ಇಲ್ಲಿ ಪೊಲೀಸ್ ಮೂಲಗಳು ಹೇಳುತ್ತಾ ಇತ್ತು. ಅಂದರೆ ಅಫಿಡವಿಟ್ನಲ್ಲಿ ಅಥವಾ ಅಪ್ಲಿಕೇಶನಲ್ಲಿ ಹೈಕೋರ್ಟು ಕೆಲ ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಆರೋಪಿಗಳಿಗೆ ಜಾಮೀನನ್ನು ಕೊಟ್ಟಿದೆ. ಈ ಥರದ್ದೆಲ್ಲ ವಿಚಾರಗಳನ್ನು ಇಲ್ಲಿ ಕನ್ಸಿಡರೇ ಮಾಡಿಲ್ಲ, ನೋಡಿ ಅಂತ ಹೇಳಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಡೋ ಕೆಲಸವನ್ನು ಮಾಡ್ತಾರಂತೆ. ಹತ್ಯೆ ಆದಂತಹ ದಿನದ ಕ್ರೈಮ್ ಸೀನ್ನ ಶೂಸು, ಬಟ್ಟೆ ಮತ್ತು ಕೆಲವೊಂದಷ್ಟು ಫಾಲಿಕಲ್ ಎವಿಡೆನ್ಸಸ್ಸು ಇದೆಲ್ಲವನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ ಟೆಕ್ನಿಕಲ್ ಎವಿಡೆನ್ಸ್ನ ಭಾಗವಾಗಿ. ಅದನ್ನೆಲ್ಲ ಹೇಗೆ ಕೋರ್ಟ್ ಪರಿಗಣಿಸುತ್ತೆ. ಮತ್ತು ಇನ್ನೂ ಚಾರ್ಜ್ ಫ್ರೇಮ್ ಆಗಿಲ್ಲ ಇದರಲ್ಲಿ. ಅಂದರೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಟ್ರಯಲ್ಗೂ ಮುಂಚೆ ಚಾರ್ಜ್ ಫ್ರೇಮ್ ಆಗಬೇಕು. ಅದಾಗದೆ ಇವ್ರನ್ನೆಲ್ಲ ಆಚೆ ಬಿಟ್ಟಿರೋದ್ರಿಂದ ಇವರೆಲ್ಲ ಪವರ್ಫುಲ್ ಇದ್ದಾರೆ. ಸಾಕ್ಷಿನಾಶವನ್ನು ಮಾಡುವಂತಹ ಸಾಧ್ಯತೆ ಇದೆ, ಸಾಕ್ಷಿಗಳಿಗೆ ಪ್ರಚೋದನೆ ಕೊಡುವಂತಹ ಸಾಧ್ಯತೆ ಇದೆ ಆಮಿಷದ ಮೂಲಕ. ಸೊ ಕೇಸ್ನ ದಿಕ್ಕು ಹಳ್ಳ ಹಿಡಿಯುತ್ತೆ ಅನ್ನೋದು ವಕೀಲರ ವಾದದ ಭಾಗ ಆಗಿರುತ್ತೆ. ಬಟ್ ಅದನ್ನು ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಮತ್ತು ಹೈಕೋರ್ಟ್ನಲ್ಲಿ ಕೆಲ ಮೆರಿಟ್ಸ್ನ ಮೇಲೆ ದರ್ಶನ್ಗೆ ಮತ್ತು ಇತರೆ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಆ ಮೆರಿಟ್ಸನ್ನು ಹೆಂಗೆ ಟ್ಯಾಕಲ್ ಮಾಡ್ತಾರೆ ಅನ್ನೋದು ನಿಶ್ಚಿತವಾಗಿ ಇವತ್ತು ಕುತೂಹಲಕ್ಕೆ ಹಿಯರಿಂಗ್ನಲ್ಲಿ ಕಾರಣ ಆಗ್ತಾ ಇದೆ. ದರ್ಶನ್ ಪರ ವಕೀಲರು ಕೂಡ ಅಷ್ಟೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಎಷ್ಟೊತ್ತಿಗೆ ಬರ್ಬೋದು ಹಿಯರಿಂಗ್ಗೆ? ಇವತ್ತು ಕೇವಲ ವಿಚಾರಣೆಗೆ ಮಾತ್ರ ಸೀಮಿತ ಆಗುತ್ತಾ ಇಡೀ ಪ್ರೋಸೆಸ್ಸು, ಹೇಗೆ? ಮಮತಾ, ವಿಚಾರಣಾ ಪಟ್ಟಿಯಲ್ಲಿ ಐಟಮ್ ನಂಬರ್ 35 ಆಗಿ ದರ್ಶನ್ ಅವರ ಪ್ರಕರಣವನ್ನು ಲಿಸ್ಟ್ ಮಾಡಿರುವಂಥದ್ದು. ಜಾಮೀನು ರದ್ದು ಕೋರಿ ಈ ಒಂದು ಪ್ರಕರಣವನ್ನು ಸಲ್ಲಿಸಲಾಗಿತ್ತು. ಈ ಹಿಂದೆ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಈಗಾಗಲೇ ನೋಟಿಸ್ಗೂ ಕೂಡ ಉತ್ತರವನ್ನು ಕೊಡಲಾಗಿದೆ. ಆದರೆ ಇವತ್ತು ಈ ಒಂದು ಪ್ರಕರಣದ ವಿಚಾರಣೆ ನಡೆಯುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿರುವಂಥದ್ದು. ಯಾಕೆ ಅಂದರೆ ಹಿಂದೆ ಈ ಪ್ರಕರಣವನ್ನು ನ್ಯಾಯಮೂರ್ತಿ JB ಪಾದ್ರಿವಾಲಾ ಮತ್ತು ನ್ಯಾಯಮೂರ್ತಿ ಮಹಾದೇವನ್ ಅವರು ವಿಚಾರಣೆಯನ್ನು ನಡೆಸ್ತಾ ಇದ್ರು. ಆದರೆ ಇವತ್ತು ಪೀಠದಲ್ಲಿರುವಂಥದ್ದು ನ್ಯಾಯಮೂರ್ತಿ JB ಪಾದ್ರಿವಾಲಾ ಮತ್ತು ನ್ಯಾಯಮೂರ್ತಿ ವಿಶ್ವನಾಥನ್ ಅವರು ಇರುವಂಥದ್ದು. ಸೊ ಹೀಗಾಗಿ ಒಬ್ಬ ನ್ಯಾಯಾಧೀಶರ ಪೀಠದಲ್ಲಿ ಬದಲಾವಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನು ಕೋರ್ಟ್ ವಿಚಾರಣೆ ನಡೆಸುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ. ಸೊ ಹಾಗಾಗಿ ಇವತ್ತು ಮ್ಯಾಟರ್ ಲಿಸ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಮ್ಯಾಟರ್ ಬರೋವರೆಗೂ ಕೂಡ ಕಾದು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಿ ಪರ ವಕೀಲರು ಈಗ ಕಾದು ಕೊಡ್ತಿರುವಂಥದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ಈ ಒಂದು ಮ್ಯಾಟರ್ ರೀಚ್ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮಧ್ಯಾಹ್ನದ ಬಳಿಕ ಈ ಒಂದು ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ನಿನ್ನೆಯೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ವಕೀಲರು ಮೆನ್ಷನ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಗಮನ ಸೆಳೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಈಗಾಗಲೇ ಮ್ಯಾಟರ್ ಲಿಸ್ಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಇದು ರೆಗ್ಯುಲರ್ ಆಗಿ ವಿಚಾರಣೆಗೆ ಬರಬಹುದಾ ಅನ್ನುವಂತ ನಿಟ್ಟಿನಲ್ಲಿ ವಕೀಲರು ಕೂಡ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಚಾರಣೆಯು ಕೂಡ ಬರುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಕೋರ್ಟ್ ಕಲಾಪಗಳು ಆರಂಭ ಆಗಿದ್ದಾವೆ. ಬಹುಶಃ 12:30 ಅಷ್ಟೊತ್ತಿಗೆ ಈ ಒಂದು ಪ್ರಕರಣ ವಿಚಾರಣೆಗೆ ಬರುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಒಂದು ವೇಳೆ ಈ ಒಂದು ಪ್ರಕರಣ ವಿಚಾರಣೆಗೆ ಬರದೇ ಇದ್ದಂತ ಸಂದರ್ಭದಲ್ಲಿ ವಕೀಲರೇ ಖುದ್ದು ಹೋಗಿ ಈ ಒಂದು ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡಬಹುದು. ಮಮತಾ, ರೈಟ್ ಶಬೀರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಓಕೆ, ಸೊ ಸದ್ಯಕ್ಕೆ ಲಿಸ್ಟಲ್ಲಂತೂ ದರ್ಶನ್ ಪ್ರಕರಣ ಇದೆ. ಅಂದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆ ಪ್ರಕರಣವನ್ನು ಕೈಗೆತ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಮಧ್ಯಾಹ್ನದ ಒಳಗಾಗುತ್ತಾ ಅನ್ನೋದು ಇನ್ನು 1-1.5 ಗಂಟೆಯಲ್ಲಿ ಗೊತ್ತಾಗುತ್ತೆ.